ಹಾಯ್ ಹಲೋ ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ UPSC ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಹಾಗೂ ಅವಕ್ಕೆ ತಕ್ಕಂತೆ ವಿವರಣೆಗಳನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸ್ಥಳೀಯ ಸ್ವಸರ್ಕಾರವನ್ನು ಒಂದು ವ್ಯಾಯಾಮ ಎಂದು ಉತ್ತಮವಾಗಿ ವಿವರಿಸಬಹುದು ಅಂತ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆಗೆ ಸರಿ ಉತ್ತರ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ, ಇದು ಸರಿಯಾದ ಉತ್ತರವಾಗ್ತಕ್ಕಂಥದ್ದು. ಓಕೆನಾ. ಇದು UPSCಯಲ್ಲಿ ಬಂದಿರತಕ್ಕಂಥ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮೇಲಿನ ಪ್ರಶ್ನೆಗಳು. ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಅಂತಂದರೆ ವಿಕೇಂದ್ರೀಕರಣ ಮತ್ತು ಸಬಲೀಕರಣವನ್ನು ಸ್ಥಳೀಯ ಸ್ವಸರ್ಕಾರವು ವಿಕೇಂದ್ರೀಕರಣ ಮತ್ತು ಸ್ಥಳೀಯ ಸಮುದಾಯಗಳನ್ನು ಸಬಲೀಕರಿಸುವ ತತ್ವಗಳಲ್ಲಿ ಬೇರೂರಿದೆ. ಇದು ತಳಮಟ್ಟದಲ್ಲಿ ಆಡಳಿತಕ್ಕೆ ಅವಕಾಶವನ್ನು ನೀಡುತ್ತದೆ. ಸ್ಥಳೀಯ ಸಂಸ್ಥೆಗಳು ತಮ್ಮ ಸಮುದಾಯಗಳ ಮೇಲೆ ನೇರವಾಗಿ ಪರಿಣಾಮ ಬೀರುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅಧಿಕಾರವನ್ನು ನೀಡುತ್ತದೆ. ಸಂವಿಧಾನದ ಆಧಾರ 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿಗಳು ಪಂಚಾಯತ್ ಮತ್ತು ಪುರಸಭೆಗಳಂತಹ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ನೀಡುವ ಮೂಲಕ ಸ್ಥಳೀಯ ಒಂದು ಆಡಳಿತವನ್ನು ಬಲಪಡಿಸಿವೆ. ಈ ತಿದ್ದುಪಡಿಗಳಿಗೆ ಸ್ಥಳೀಯ ಸರ್ಕಾರಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಂವಿಧಾನಿಕ ಬೆಂಬಲವನ್ನು ಹೊಂದಿವೆ ಎಂದು ಖಚಿತಪಡಿಸುತ್ತದೆ. ರಾಜಕೀಯ ಘಟಕಗಳು ಸ್ಥಳೀಯ ಸಂಸ್ಥೆಗಳು ನಿರ್ವಹಿಸುವಂತಹ ಚುನಾಯಿತ ಪ್ರತಿನಿಧಿಗಳನ್ನು ಹೊಂದಿರುವ ರಾಜಕೀಯ ಘಟಕಗಳಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಸ್ಥಳೀಯ ನಾಗರಿಕರು ಮತ್ತು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಅನುವು ಮಾಡಿಕೊಡುತ್ತದೆ. ಇದು ಹೊಣೆಗಾರಿಕೆ ಮತ್ತು ಸ್ಪಂದಿಸುವಿಕೆಯನ್ನು ಖಚಿತಪಡಿಸುತ್ತದೆ. ಆದ್ದರಿಂದ ಆಪ್ಷನ್ ಬಿ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಎರಡನೇ ಪ್ರಶ್ನೆ, ಪಂಚಾಯತ್ ರಾಜ್ ವ್ಯಕ್ತಿಗೆ ಸದಸ್ಯರಾಗಲು ಕನಿಷ್ಠ 25 ವರ್ಷಗಳನ್ನು ತೆಗೆದುಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅವಧಿ ಪೂರ್ವ ವಿಸರ್ಜನೆಯ ನಂತರ ಪುನರ್ರಚಿಸಲಾದ ಪಂಚಾಯತ್ ಉಳಿದ ಅವಧಿಗೆ ಮಾತ್ರ ಮುಂದುವರಿಯುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ 2 ಮಾತ್ರ ಸರಿಯಾಗುತ್ತೆ. ಯಾಕಂದರೆ ಇಲ್ಲಿ 21 ವರ್ಷಗಳು ಆಗಬೇಕು. ಓಕೆನಾ. 25 ವರ್ಷ ರಾಂಗ್ ಆಗಿರ್ತಕ್ಕಂಥದ್ದು. ಇದು UPSCಯಲ್ಲಿ ಕೇಳಿರ್ತಕ್ಕಂಥ 2016 ಪ್ರಿಲಿಮ್ಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್. ಈ ವಿಡಿಯೋ ಇಷ್ಟ ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿವರಣೆ ನೋಡೋಣ. ಪಂಚಾಯತ್ ರಾಜ್ ಸದಸ್ಯರಾಗಲು ಕನಿಷ್ಠ 25 ವರ್ಷ ಅಲ್ಲ 21 ವರ್ಷ ಇದ್ದರೆ ಸಾಕು. ಮೇಲ್ಪಟ್ಟ ಯಾವುದೇ ವ್ಯಕ್ತಿ ಪಂಚಾಯತ್ ಸದಸ್ಯರಾಗಲು ಅರ್ಹನಾಗಿರುತ್ತಾನೆ. ಅದರಿಂದ ಹೇಳಿಕೆ ತಪ್ಪಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅವಧಿ ಪೂರ್ವ ವಿಸರ್ಜನೆಯು ನಂತರ ಪುನರ್ರಚಿಸಲಾದಂತಹ ಪಂಚಾಯತ್ ಉಳಿದ ಅವಧಿಗೆ ಮಾತ್ರ ಮುಂದುವರಿಯುತ್ತದೆ. ಈ ಹೇಳಿಕೆ ಸರಿಯಾಗಿದೆ. ಪಂಚಾಯತ್ ರಾಜ್ ಅವಧಿ ಪೂರ್ವ ವಿಸರ್ಜನೆ ನಂತರ ಪುನರ್ ರಚಿಸಿದರೆ ಅದು ಉಳಿದ ಅವಧಿಗೆ ಮಾತ್ರ ಮುಂದುವರಿಯುತ್ತದೆ. ಆದಾಗ್ಯೂ 6 ತಿಂಗಳಿಗಿಂತ ಕಡಿಮೆ ಇದ್ದರೆ ಚುನಾವಣೆಗಳನ್ನು ನಡೆಸುವ ಅಗತ್ಯ ಇರುವುದಿಲ್ಲ. ಆದ್ದರಿಂದ 2 ಸರಿಯಾಗಿರ್ತಕ್ಕಂಥದ್ದು. ಇನ್ನು ಹೆಚ್ಚಿನ ವಿವರಣೆ ನೋಡೋದಾದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಇದು 1992 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಜಾರಿಗೊಳಿಸಲಾಯಿತು. ಇದನ್ನು ಭಾಗ 9ರಲ್ಲಿ ವಿವರಿಸಲಾಗಿದೆ. ಪಂಚಾಯತ್ನ ಎಲ್ಲ ಸ್ಥಾನಗಳನ್ನು ನೇರ ಚುನಾವಣೆಗಳ ಮೂಲಕ ಭರ್ತಿಯನ್ನು ಮಾಡಲಾಗ್ತಕ್ಕಂಥದ್ದು. ನೇರ ಚುನಾವಣೆಗಳ ಮೂಲಕ ರಾಜ್ಯವು ಅಂಗೀಕರಿಸಿದ ಕಾನೂನಿನ ಪ್ರಕಾರ ಪ್ರತಿ ಪಂಚಾಯತ್ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗುತ್ತದೆ. ವೆರಿ ಇಂಪಾರ್ಟೆಂಟ್. ಪಂಚಾಯತ್ ತನ್ನ ಮೊದಲ ಸಭೆಯಿಂದ 5 ವರ್ಷಗಳ ಅವಧಿಯವರೆಗೆ 5 ವರ್ಷಗಳ ಅವಧಿಯವರೆಗೆ ಮುಂದುವರಿಯಬಹುದು. ಆದರೆ ರಾಜ್ಯ ಕಾನೂನಿನ ಪ್ರಕಾರ ಮುಂಚಿತವಾಗಿ ವಿಸರ್ಜಿಸಬಹುದು. ನೆಕ್ಸ್ಟ್, 3ನೇ ಪ್ರಶ್ನೆ ನೋಡೋಣ. ಗ್ರಾಮ ನ್ಯಾಯಾಲಯ ಕಾಯ್ದೆಗಳು. ವೆರಿ ಇಂಪಾರ್ಟೆಂಟ್. ಗ್ರಾಮ ನ್ಯಾಯಾಲಯ ಕಾಯ್ದೆಗಳು ಡ್ಯಾಶ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆಗಳು ನೋಡೋಣ. ಕಾಯ್ದೆ ಪ್ರಕಾರ ಗ್ರಾಮ ನ್ಯಾಯಾಲಯಗಳು ಸಿವಿಲ್ ಪ್ರಕರಣಗಳನ್ನು ಮಾತ್ರ ವಿಚಾರಣೆ ಮಾಡಬಹುದು ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಎರಡನೇ ಆಪ್ಷನ್. ಕಾಯ್ದೆಯು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರನ್ನು ಮಧ್ಯವರ್ತಿಗಳು ಮತ್ತು ಸಮಾಧಾನಕರವಾಗಿ ಅನುಮತಿಸಿದೆ ಅಂತ ಕೊಟ್ಟಿದ್ದಾರೆ. ಒಂದು ನಿಮಿಷ. ಒಂದೇ ನಿಮಿಷ ವೇಟ್ ಮಾಡಿ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಮಾತ್ರ. ಓಕೆನಾ. ಈ ಕಾಯ್ದೆ ಪ್ರಕಾರ ನ್ಯಾಯಾಲಯಗಳು ಸಿವಿಲ್ ಪ್ರಕರಣಗಳನ್ನು ಮಾತ್ರ ವಿಚಾರಣೆ ಮಾಡಬಹುದು ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನಲ್ಲ ಅಂತ ಕೊಟ್ಟಿದ್ದಾರೆ. ಇದು ಹೇಳಿಕೆ ತಪ್ಪಾಗಿದೆ. ಓಕೆನಾ. ಯಾಕಪ್ಪ ಅಂತಂದರೆ 2008 ಗ್ರಾಮ ನ್ಯಾಯಾಲಯಗಳಿಗೆ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ಆಲಿಸಲು ಅಧಿಕಾರ ನೀಡುತ್ತದೆ. ಈ ನ್ಯಾಯಾಲಯಗಳು 2 ರೀತಿಯ ಪ್ರಕರಣಗಳನ್ನು ಒಳಗೊಂಡಂತೆ ತಳಮಟ್ಟದಲ್ಲಿ ಸುಲಭವಾಗಿ ಮತ್ತು ತ್ವರಿತ ನ್ಯಾಯವನ್ನು ಒದಗಿಸುವಂಥ ಗುರಿಯನ್ನು ಹೊಂದಿವೆ. ಎರಡನೇ ಆಪ್ಷನ್ ಕೊಟ್ಟಿದ್ರಲ್ಲ, ಎಕ್ಸ್ಪ್ಲೇನ್ ನೋಡೋಣ. ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರನ್ನು ಮಧ್ಯವರ್ತಿಗಳು ಸಂಧಾನಕರವಾಗಿ ಅನುಮತಿಸುತ್ತದೆ ಎಂದು ಕೊಟ್ಟಿದ್ದಾರೆ. ಈ ಹೇಳಿಕೆ ಸರಿಯಾಗಿದೆ. ಗ್ರಾಮ ನ್ಯಾಯಾಲಯ ಕಾಯ್ದೆ 2008 ಇದು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರನ್ನು ಮತ್ತು ಮಧ್ಯವರ್ತಿಗಳನ್ನು ಸಂಧಾನಕರವಾಗಿ ನೇಮಿಸಲು ಅನುಮತಿಸುತ್ತದೆ.
ಈ ಒಂದು ಸೇರ್ಪಡೆಯು ಸ್ಥಳೀಯ ಸಮುದಾಯದ ಒಳಗೊಳ್ಳುವಿಕೆ ಮತ್ತು ಜ್ಞಾನವನ್ನು ಬಳಸಿಕೊಂಡು ಸಂಸ್ಕೃತಿಯಾಗಿ ಮತ್ತು ಸಾಮಾಜಿಕವಾಗಿ ಪ್ರಸ್ತುತವಾದ ರೀತಿಯಲ್ಲಿ ವಿವಾದ ಪರಿಹಾರವನ್ನು ಸುಗಮಗೊಳಿಸುವ ಉದ್ದೇಶವನ್ನು ಹೊಂದಿದೆ. 4ನೇ ಪ್ರಶ್ನೆ, ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಭೂತ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಅಭಿವೃದ್ಧಿಯಲ್ಲಿ ಜನರ ಭಾಗವಹಿಸುವಿಕೆ, ರಾಜಕೀಯ ಹೊಣೆಗಾರಿಕೆ, ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಮತ್ತು ಹಣಕಾಸನ್ನು ಸಜ್ಜುಗೊಳಿಸುವಿಕೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 2016ರಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಪ್ರಶ್ನೆಗೆ 2015ರಲ್ಲಿ ಇದಕ್ಕೆ ಸರಿ ಉತ್ತರ 1 ಮತ್ತು 3 ಮಾತ್ರ ಸರಿಯಾಗಿರ್ತಕ್ಕಂಥ ಉತ್ತರ. ಇದರ ಒಂದು ವಿವರಣೆ ನೋಡೋಣ. ಪಂಚಾಯತ್ ರಾಜ್ ವ್ಯವಸ್ಥೆಯು ಮೂಲಭೂತ ಒಂದು ಉದ್ದೇಶಗಳೆಂದರೆ ವಿಕೇಂದ್ರೀಕರಣವನ್ನು ಉತ್ತೇಜಿಸುವುದು ಮತ್ತು ಅಭಿವೃದ್ಧಿಯಲ್ಲಿ ಜನರ ಒಂದು ಭಾಗವಹಿಸುವಿಕೆಯನ್ನು ಖಚಿತಪಡಿಸುವುದು. ಈ 2 ಹೇಳಿಕೆಗಳು ಮಾತ್ರ ಸರಿಯಾಗಿರ್ತಕ್ಕಂಥದ್ದು. ವಿಕೇಂದ್ರೀಕರಣವನ್ನು ಉತ್ತೇಜಿಸುವುದು, ಅಭಿವೃದ್ಧಿಯಲ್ಲಿ ಜನರ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವುದು 2 ಕೂಡ ಹೇಳಿಕೆ ಸರಿಯಾಗಿದೆ. ಸ್ಥಳೀಯ ಅಭಿವೃದ್ಧಿಯಲ್ಲಿ ಜನರ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿನ ಪ್ರಾಥಮಿಕ ಉದ್ದೇಶಗಳಲ್ಲಿ ಒಂದಾಗಿದೆ. ಇದು ಎಲ್ಲರನ್ನು ಒಳಗೊಂಡ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಸ್ಥಳೀಯ ಅಗತ್ಯಗಳನ್ನು ಪರಿಣಾಮಕಾರಿಯಾಗಿ ಪೂರೈಸುತ್ತದೆ. ಅದರಿಂದ ಆ ಹೇಳಿಕೆ ಸರಿಯಾಗಿದೆ. ನೆಕ್ಸ್ಟ್, ರಾಜಕೀಯ ಹೊಣೆಗಾರಿಕೆಯು ಪ್ರಜಾಪ್ರಭುತ್ವದ ಆಡಳಿತದ ಒಂದು ಲಕ್ಷಣವಾಗಿದ್ದರೂ ಅದು ನಿರ್ದಿಷ್ಟವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಭೂತ ಉದ್ದೇಶವಲ್ಲ. ಓಕೆನಾ. ನೆಕ್ಸ್ಟು, ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಅಂತಂದರೆ ಈ ಒಂದು ವಿಕೇಂದ್ರೀಕರಣವು ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಮುಖ ಉದ್ದೇಶವಾಗಿದೆ. ಸ್ಥಳೀಯ ಆಡಳಿತವನ್ನು ಹೆಚ್ಚಿಸಲು ಮತ್ತು ಸಾಮಾಜಿಕ ಆರ್ಥಿಕ ಒಂದು ಅಭಿವೃದ್ಧಿಯನ್ನು ಉತ್ತೇಜಿಸಲು ಅಧಿಕಾರ ಮತ್ತು ಸಂಪನ್ಮೂಲಗಳನ್ನು ಸ್ಥಳೀಯ ಸರ್ಕಾರಗಳಿಗೆ ವರ್ಗಾಯಿಸುವುದು ಇದರ ಗುರಿಯಾಗಿದೆ. ಆದ್ದರಿಂದ ಇದು ಕೂಡ ಸರಿಯಾಗಿದೆ. ಹಣಕಾಸು ಸಜ್ಜುಗೊಳಿಸುವಿಕೆ ಇದು ತಪ್ಪಾಗಿರ್ತಕ್ಕಂಥ ಹೇಳಿಕೆ. ಯಾಕಂತಂದರೆ ಪರಿಣಾಮಕಾರಿ ಪಂಚಾಯತ್ ರಾಜ್ ಸಂಸ್ಥೆಗಳ ಫಲಿತಾಂಶವಾಗಿ ಆರ್ಥಿಕ ಕ್ರೋಢೀಕರಣ ಸಾಧ್ಯವಾದರೂ ಅದು ವ್ಯವಸ್ಥೆಯ ಮೂಲಭೂತ ಉದ್ದೇಶವಲ್ಲ. ಓಕೆನಾ. ನೆಕ್ಸ್ಟು 5ನೇ ಒಂದು ಪ್ರಶ್ನೆ ನೋಡೋಣ. ಇದು UPSCಯಲ್ಲಿ ಬಂದಿರತಕ್ಕಂಥ 2013ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. 1996 ಪರಿಶಿಷ್ಟ ಪ್ರದೇಶಗಳಿಗೆ ಪಂಚಾಯತ್ ರಾಜ್ ವಿಸ್ತರಣೆ ಅಂದರೆ ಪೆಸಾ ಆ್ಯಕ್ಟ್ ಅಂತ ಬರುತ್ತಾ. ಈ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಇದರಲ್ಲಿ ಉದ್ದೇಶವನ್ನು ಗುರುತಿಸಲಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಉದ್ದೇಶ ಗುರುತಿಸಲಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಸ್ವಾಡಳಿತವನ್ನು ಒದಗಿಸಲು ಸರಿಯಾಗಿದೆ. ಸಾಂಪ್ರದಾಯಿಕ ಹಕ್ಕುಗಳನ್ನು ಗುರುತಿಸುವುದು ಇದು ಕೂಡ ಇದೆ. ಬುಡಕಟ್ಟು ಜನರನ್ನು ಶೋಷಣೆಯಿಂದ ಮುಕ್ತಗೊಳಿಸುವುದು ಕೂಡ ಇದೆ. ಆದರೆ ಬುಡಕಟ್ಟು ಪ್ರದೇಶಗಳಲ್ಲಿ ಸ್ವಾಯತ್ತ ಪ್ರದೇಶಗಳನ್ನು ರಚಿಸಲು ಇದು ಇರುವುದಿಲ್ಲ. ಓಕೆನಾ, ಉದ್ದೇಶವಾಗಿರುವುದಿಲ್ಲ. ವಿವರಣೆ, ಪರಿಶಿಷ್ಟ ಒಂದು ಪ್ರದೇಶಗಳಿಗೆ ವಿಸ್ತರಣೆ 1996ರ ಕಾಯ್ದೆ ಪೆಸಾ ಆ್ಯಕ್ಟ್ ಅಂತ ಬರುತ್ತಪ್ಪ. ಈ ಒಂದು ಪೆಸಾ ಆ್ಯಕ್ಟ್ನ ಉದ್ದೇಶಗಳನ್ನು ನೋಡೋದಾದರೆ ಸಂವಿಧಾನದ ಭಾಗ 9ರ ನಿಬಂಧನೆಗಳನ್ನು ಪರಿಶಿಷ್ಟ ಪ್ರದೇಶಗಳಿಗೆ ವಿಸ್ತರಿಸುವುದು. ಓಕೆನಾ. ಈ ಕಾಯ್ದೆಯು ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಪರಿಶಿಷ್ಟ ಪ್ರದೇಶಗಳಿಗೆ ವಿಸ್ತರಿಸುತ್ತದೆ. ಗ್ರಾಮ ಸಭೆಗಳ ಮೂಲಕ ಸ್ವ ಆಡಳಿತವನ್ನು ಖಚಿತಪಡಿಸುತ್ತದೆ. ವೆರಿ ಇಂಪಾರ್ಟೆಂಟ್. ಸ್ವ ಒಂದು ಆಡಳಿತವನ್ನು ಒದಗಿಸಲು ಭಾರತದ ಪರಿಶಿಷ್ಟ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಸಾಂಪ್ರದಾಯಿಕ ಗ್ರಾಮ ಸಭೆಗಳ ಮೂಲಕ ಸ್ವ ಆಡಳಿತವನ್ನು ಕಾಯ್ದೆಯ ಒಂದು ಖಾತರಿಪಡಿಸುತ್ತದೆ. ಸಾಂಪ್ರದಾಯಿಕ ಹಕ್ಕುಗಳನ್ನು ಗುರುತಿಸಲು ಈ ಒಂದು ಕಾಯ್ದೆಯು ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಅವರ ಸಾಮಾಜಿಕ ಸಾಂಸ್ಕೃತಿಕ ಆಚರಣೆಗಳ ಮೇಲೆ ಬುಡಕಟ್ಟು ಸಮುದಾಯಗಳ ಸಾಂಪ್ರದಾಯಿಕ ಹಕ್ಕುಗಳನ್ನು ಗುರುತಿಸುತ್ತದೆ ಮತ್ತು ಖಚಿತಪಡಿಸುತ್ತದೆ. ಬುಡಕಟ್ಟು ಜನರನ್ನು ಶೋಷಣೆಯಿಂದ ಮುಕ್ತಗೊಳಿಸುವುದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ಒಂದು ಪೆಸಾ ಒಂದು ಉದ್ದೇಶಗಳಲ್ಲಿ ಒಂದು ಬುಡಕಟ್ಟು ಜನರ ಹಿತಾಸಕ್ತಿಗಳನ್ನು ರಕ್ಷಿಸುವುದು ಮತ್ತು ಉತ್ತೇಜಿಸುವುದು, ಅದರಲ್ಲಿ ಅವರನ್ನು ಶೋಷಣೆಯಿಂದ ರಕ್ಷಿಸುವುದು ಕೂಡ ಸೇರಿದೆ. ಓಕೆನಾ. ನೆಕ್ಸ್ಟು, ಬುಡಕಟ್ಟು ಪ್ರದೇಶಗಳಲ್ಲಿ ಸ್ವಾಯತ್ತ ಪ್ರದೇಶಗಳನ್ನು ರಚಿಸುವುದು ಪೆಸಾ ಕಾಯ್ದೆಯ ಉದ್ದೇಶವಲ್ಲ. ಈ ಒಂದು ಕಾಯ್ದೆಯು ಸ್ವಾಯತ್ತ ಪ್ರದೇಶಗಳನ್ನು ರಚಿಸುವ ಬದಲು ಸ್ವ ಆಡಳಿತವನ್ನು ವಿಸ್ತರಿಸುವುದು ಮತ್ತು ಸ್ಥಳೀಯ ಸಮುದಾಯಗಳನ್ನು ಸಬಲೀಕರಣಗೊಳಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಇನ್ನು 6ನೇ ಪ್ರಶ್ನೆ ನೋಡೋಣ. ಇದು UPSCಯಲ್ಲಿ ಬಂದಿರತಕ್ಕಂಥ 2013ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಪರಿಶಿಷ್ಟ ಪಂಗಡ ಮತ್ತು ಇತರ ಸಾಂಪ್ರದಾಯಿಕ ಅರಣ್ಯ ನಿವಾಸಿಗಳ ಕಾಯ್ದೆ 2006ರ ಅಡಿಯಲ್ಲಿ ವೈಯಕ್ತಿಕ ಅಥವಾ ಸಮುದಾಯ ಅರಣ್ಯ ಹಕ್ಕುಗಳ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ನಿರ್ಧರಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಅಧಿಕಾರ ಯಾರಿಗೆ ಇರುತ್ತದೆ ಅಥವಾ ಎರಡನ್ನೂ ಕೂಡ ಹೊಂದಿರುತ್ತಾರೆ ಅಂತ ಕೊಟ್ಟಿದ್ದಾರೆ. ಎರಡನ್ನೂ ಯಾರು ಹೊಂದಿರುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಗ್ರಾಮ ಸಭೆ ಸರಿಯಾದ ಉತ್ತರವಾಗ್ತಕ್ಕಂಥದ್ದು. ಇದರೊಂದು ವಿವರಣೆ ನೋಡೋಣ. ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಸಾಂಪ್ರದಾಯಿಕ ಅರಣ್ಯ ನಿವಾಸಿಗಳು ಈ ಒಂದು ಕಾಯ್ದೆ FRA ಅಂತ ಬರುತ್ತಾ. ಈ ಒಂದು ಕಾಯ್ದೆ 2006. ಅರಣ್ಯ ಹಕ್ಕುಗಳು ಕಾಯ್ದೆ ಭಾಗ 4 ಗ್ರಾಮ ಸಭೆಯ ವೈಯಕ್ತಿಕ ಅಥವಾ ಸಮುದಾಯ ಅರಣ್ಯ ಹಕ್ಕುಗಳ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ನಿರ್ಧರಿಸುವಂತಹ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಅಧಿಕಾರವನ್ನು ಹೊಂದಿದೆ. ಗ್ರಾಮ ಸಭೆಯ ಪಾತ್ರವನ್ನು ನೋಡೋದಾದರೆ ಗ್ರಾಮ ಸಭೆಯು ತನ್ನ ವ್ಯಾಪ್ತಿಯ ಸ್ಥಳೀಯ ಮಿತಿಯೊಳಗೆ ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಸಾಂಪ್ರದಾಯಿಕ ಅರಣ್ಯ ನಿವಾಸಿಗಳಿಗೆ ಜವಾಬ್ದಾರಿಯಾಗಿರುತ್ತದೆ. ಇದು ಹಕ್ಕುಗಳನ್ನು ಸ್ವೀಕರಿಸುತ್ತದೆ, ಕ್ರೋಢೀಕರಿಸುತ್ತದೆ ಮತ್ತು ಪರಿಶೀಲಿಸುತ್ತದೆ. ಶಿಫಾರಸು ಮಾಡಲಾದ ಪ್ರತಿಯೊಂದು
ಹಕ್ಕಿನ ಪ್ರದೇಶವನ್ನು ವ್ಯಾಖ್ಯಾನಿಸುವಂಥ ನಕ್ಷೆಯನ್ನು ಗ್ರಾಮಸಭೆ ಸಿದ್ಧಪಡಿಸುತ್ತದೆ. ಅಂಥ ಹಕ್ಕುಗಳನ್ನು ಚಲಾಯಿಸಲು ಸೂಚಿಸಬಹುದಾಗಿದೆ. ನಂತರ ಅದು ಪರಿಣಾಮಕಾರಿಯಾಗಿ ಒಂದು ನಿರ್ಣಯವನ್ನು ಅಂಗೀಕರಿಸುತ್ತದೆ ಮತ್ತು ಪ್ರತಿಯನ್ನು ಉಪವಿಭಾಗವಾಗಿ ಮಟ್ಟದ ಸಮಿತಿಗೆ ಕಳುಹಿಸುತ್ತದೆ. ಇನ್ನು ಏಳನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಇದು 2012ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಪಂಚಾಯತ್ ರಾಜ್ ಕಾಯ್ದೆ 1996ರ ಒಂದು ಅಡಿಯಲ್ಲಿ ಬರುವ ಪ್ರದೇಶಗಳಲ್ಲಿ ಗ್ರಾಮ ಸಭೆಯ ಪಾತ್ರ ಅಧಿಕಾರವೇನು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ನೋಡಿದರೆ ಒಂದೇ ನಿಮಿಷ. 1, 2 ಮತ್ತು 3 ಸರಿಯಾದ ಉತ್ತರವಾಗತಕ್ಕಂಥದ್ದು. ಅಂದರೆ ಪರಿಶಿಷ್ಟ ಪ್ರದೇಶಗಳಲ್ಲಿ ಭೂಮಿಯ ಪರಭಾರೆಯನ್ನು ತಡೆಯುವ ಅಧಿಕಾರ ಗ್ರಾಮಸಭೆಗೆ ಇದೆ. ಹೇಳಿಕೆ ಸರಿಯಾಗಿದೆ. ಓಕೆನಾ. ಪರಿಶಿಷ್ಟ ಪ್ರದೇಶಗಳಲ್ಲಿ ಭೂಮಿಯ ಪರಭಾರವನ್ನು ರಕ್ಷಿಸುವ ಮತ್ತು ತಡೆಯುವ ಅಧಿಕಾರ ಗ್ರಾಮಸಭೆಗೆ ಇದೆ. ಇದು ಬುಡಕಟ್ಟು ಸಮುದಾಯಗಳ ಹಿತಾಸಕ್ತಿಗಳನ್ನು ಕಾಪಾಡುವುದು ಮತ್ತು ಅವರ ಭೂ ಹಕ್ಕುಗಳನ್ನು ಕೂಡ ಸಂರಕ್ಷಿಸುವುದನ್ನು ಖಚಿತಪಡಿಸುತ್ತದೆ. ನೆಕ್ಸ್ಟ್ 2ನೇ ಹೇಳಿಕೆ, ಗ್ರಾಮಸಭೆಯು ಕಿರು ಅರಣ್ಯ ಉತ್ಪನ್ನಗಳ ಮಾಲೀಕತ್ವವನ್ನು ಹೊಂದಿದೆ. ವೆರಿ ಇಂಪಾರ್ಟೆಂಟ್. ಈ ಒಂದು ಪೆಸಕ್ ಕಾಯ್ದೆಯು ಸಣ್ಣ ಅರಣ್ಯ ಮತ್ತು ಉತ್ಪನ್ನಗಳ ಮೇಲೆ ಗ್ರಾಮಸಭೆಗೆ ಮಾಲೀಕತ್ವ ಹಕ್ಕುಗಳನ್ನು ನೀಡುತ್ತದೆ. ಇದು ಸ್ಥಳೀಯ ಸಮುದಾಯಗಳ ಈ ಒಂದು ಸಂಪನ್ಮೂಲಗಳನ್ನು ನಿರ್ವಹಿಸಲು ಮತ್ತು ಪ್ರಯೋಜನ ಪಡೆಯಲು ಅನುವು ಮಾಡಿಕೊಡುತ್ತದೆ. ಈ ಒಂದು ನಿಬಂಧನೆಯು ಅರಣ್ಯ ಒಂದು ಉತ್ಪಾದನೆಗಳನ್ನು ಸುಸ್ಥಿರವಾಗಿ ನಿರ್ವಹಿಸಲು ಗ್ರಾಮಸಭೆಗೆ ಅಧಿಕಾರ ನೀಡುತ್ತದೆ ಮತ್ತು ಪ್ರಯೋಜನಗಳನ್ನು ಸ್ಥಳೀಯ ಸಮುದಾಯದೊಂದಿಗೆ ಹಂಚಿಕೊಳ್ಳಲಾಗಿದೆ ಎಂದು ಖಚಿತಪಡಿಸುತ್ತದೆ. ಇನ್ನು 3ನೇ ಹೇಳಿಕೆ, ಪರಿಶಿಷ್ಟ ಪ್ರದೇಶಗಳಲ್ಲಿ ಯಾವುದೇ ಖನಿಜಕ್ಕೆ ಪರಿಶೋಧನಾ ಪರವಾನಗಿ ಅಥವಾ ಗಣಿಗಾರಿಕೆ ಗುತ್ತಿಗೆ ನೀಡಲು ಗ್ರಾಮಸಭೆಯ ಶಿಫಾರಸು ಅಗತ್ಯವಿದೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿರ್ತಕ್ಕಂಥ ಹೇಳಿಕೆಯಾಗಿದೆ. ಓಕೆನಾ. ಇದೇ ರೀತಿಯಾಗಿ ಒಂದು ಮುಂದಿನ ವಿಡಿಯೋಗಳು ತರ್ತಾ ಇರ್ತೀನಿ. ನಮ್ಮ ಒಂದು ವಿಡಿಯೋ ಇಷ್ಟವಾತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.